ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು XNY ಸಿನಿಮಾ ಏನಿದೆ, ಕನ್ನಡದ ಸಿನಿಮಾ, ಇದೇ ಜನವರಿ 26ರಂದು ಇದು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಬಗ್ಗೆ ಹೇಳಬೇಕು. ವಿಶೇಷವಾಗಿ ಡೈರೆಕ್ಟರ್ ಸತ್ಯಪ್ರಕಾಶ್ ಏನಿದ್ದಾರೆ, ಅವರು ಹೇಳಿದಂಥ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ಮೊದಲು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ಈ ಚಿತ್ರದಲ್ಲಿ ಸತ್ಯಪ್ರಕಾಶ್ ಅವರು ಒಂದು ಆಟೋ ಡ್ರೈವರ್ನ ರೋಲ್ ಮಾಡಿರುವಂಥದ್ದು. ಇದಕ್ಕೆ ಇವರೇ ನಿರ್ದೇಶಕರು, ಇವರೇ ಏನಪ್ಪ ಅಂದರೆ ನಿರ್ಮಾಪಕರು, ಇವರೇ ಡೈರೆಕ್ಟರ್. ತುಂಬ ಜವಾಬ್ದಾರಿಯ ಇರುವಂಥ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂಥದ್ದು. ಈ ಚಿತ್ರದಲ್ಲಿ ಇನ್ನೂ 2-3 ಪಾತ್ರಗಳು ಅಂತ ಬಂದರೆ, ಅಥವಾ ಪ್ರಮುಖ ಪಾತ್ರ ಅಂತ ಬಂದರೆ ಅಥರ್ವ ಪ್ರಕಾಶ್ ಅವರಿದ್ದಾರೆ, ಹಾಗೆಯೇ ಬೃಂದಾ ಆಚಾರ್ಯ ಅವರಿದ್ದಾರೆ. ಮತ್ತೊಂದು ಪಾತ್ರ ಇರುವಂಥದ್ದು ನವನಾಯಕ ನಟಿ. ಸೊ ಅವರು ಕೂಡ ಈ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿರುವಂಥದ್ದು. ಈ 4 ಪಾತ್ರ ಏನಿದೆ, ಈ ತುಂಬ ವಿಶೇಷವಾದ ಪಾತ್ರಗಳು ಇದರಲ್ಲಿ. ವೀಣಾ ಸುಂದರ್ ಏನಿದ್ದಾರೆ, ಅಥವಾ ಸುಂದರ್ ವೀಣಾ ಏನಂತ ಹೇಳ್ತೀವಿ, ಅವರು ಈ ಒಂದು ಚಿತ್ರದಲ್ಲಿ ಒಂದು ವಿಶೇಷವಾದ ಪಾತ್ರ ಮಾಡಿರುವಂಥದ್ದು. ಅವರ ಲುಕ್ ಆ್ಯಂಡ್ ಫೀಲ್ ಎರಡೂ ಚೇಂಜ್ ಆಗಿರುವಂಥದ್ದು. ಹಾಗೆ ಈ ಒಂದು ಸಿನಿಮಾ ಬಗ್ಗೆ ಹೇಳ್ತಾ ಅವರು ಹೇಳ್ತಾಯಿದ್ರು, ಈ ಒಂದು ಕತೆ ಹೇಗೆ ಹೊಳಿತು ಅಂತಂದರೆ, ಹೊಸ ಕತೆ ಮಾಡಬೇಕು, ಹೊಸದ ವಿಚಾರ ಇರುವಂಥ ಒಂದು ಕಾನ್ಸೆಪ್ಟ್ ಹುಡುಕಬೇಕು ಅಂಥೇಳಿ ಹುಡುಕ್ತಾ ಇದ್ದಾಗ ಈ ಒಂದು XNY ಪಾತ್ರ ಅಥವಾ XNY ಚಿತ್ರ ಏನಿದೆ, ಇದರ ಎಳೆ ಹೊಳೆಯಿತು ಅಂಥೇಳಿ ಹೇಳ್ತಾ ಹೋಗ್ತಾರೆ ಸತ್ಯಪ್ರಕಾಶ್ ಅವರು. ಅಂದರೆ ನಾವು ದೆವ್ವದ ಸಿನಿಮಾಗಳನ್ನ ನೋಡಿದ್ವಿ, ಆದರೆ ಒಂದು ಆತ್ಮ ಅಪ್ಪ ಅಮ್ಮನ ಹುಡುಕೊಂಡು ಭೂಮಿಗೆ ಬರಲಿಕ್ಕೆ ಹಾತೊರೆಯುವಂಥ ಒಂದು ಎಳೆಯನ್ನು ಇಟ್ಟುಕೊಂಡು ಈ ಒಂದು ಸಿನಿಮಾ ಮಾಡಿದ್ದೀವಿ ಅಂಥೇಳಿ ಅವರು ಸತ್ಯಪ್ರಕಾಶ್ ಅವರು ಹೇಳ್ತಾರೆ. ಈ ಚಿತ್ರದಲ್ಲಿ ಸುಮಾರು ವಿಚಾರಗಳೆಲ್ಲ ಇದೆ. ಅಂದರೆ ಒಂದು ಮಗು ಒಂದು ಒಳ್ಳೆಯ ಪರಿಸರದಲ್ಲಿ ಬರಬೇಕು ಅಂಥೇಳಿ ಎಲ್ಲ ಪೋಷಕರು ಯೋಚನೆ ಮಾಡ್ತಾರೆ. ಅದನ್ನು ಕೂಡ ಇಲ್ಲಿ ಒತ್ತಿ ಹೇಳುವಂಥ ಒಂದು ಕೆಲಸ ಮಾಡಿದ್ದೀವಿ ಅಂಥೇಳಿ ಸತ್ಯಪ್ರಕಾಶ್ ಅವರು ಹೇಳ್ತಾರೆ. ಸೊ ಇದು ಇವರ ಸಿನಿಮಾದ ಮಾಹಿತಿ. ಇನ್ನುಳಿದಂತೆ ಈ ಚಿತ್ರ ಈಗಾಗಲೇ ಹೇಳಿದಂತೆ ಜೂನ್ 26ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ. ಜನನೇ ಈ ಚಿತ್ರದ ಪ್ರಮೋಷನ್ ಮಾಡಬೇಕು. ನಾವೆಲ್ಲ ದುಡ್ಡು ಹಾಕಿ ಪ್ರಮೋಷನ್ ಮಾಡಿದರೆ ಎಷ್ಟು ದಿನ ಬರ್ಬೋದು ಜನ. ಹಾಗಾಗಿ ಜನನೇ ಈ ಒಂದು ಸಿನಿಮಾ ಪ್ರಮೋಟ್ ಮಾಡಬೇಕು, ಅವರೇ ಬಂದು ಚಿತ್ರವನ್ನು ನೋಡಬೇಕು ಅಂಥೇಳಿ ಸತ್ಯಪ್ರಕಾಶ್ ಅವರು ಹೇಳ್ತಾರೆ. ಒಟ್ಟಾರೆ ಹೇಳೋದಾದರೆ ಸತ್ಯಪ್ರಕಾಶ್ ಅವರ ಮಾತು ನಿಜವಾಗಿದೆ. ಈಗ ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಬಂದರೂ ಓಡ್ತಿಲ್ಲ, ಜನ ಬರ್ತಿಲ್ಲ ಅನ್ನೋಂತಿದೆ. ಹಾಗಾಗಿ ಈ ಕಂಟೆಂಟ್ ಬೇಸ್ಗಳ ಸಿನಿಮಾ ಏನಿದೆ, ಇದು ಮೌತ್ ಪಬ್ಲಿಸಿಟಿಯಿಂದನೇ ಹೆಚ್ಚು ಜನರಿಗೆ ರೀಚ್ ಆಗುತ್ತೆ, ಜನ ಥಿಯೇಟ್ರಿಗೆ ಬರ್ತಾರೆ ಎನ್ನುವಂಥ ಒಂದು ನಂಬಿಕೆ ಡೈರೆಕ್ಟರ್ ಸತ್ಯಪ್ರಕಾಶ್ ಅವ್ರದ್ದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.